ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೋಡ್ತಿದ್ದೀರಲ್ಲ, ಇತ್ತೀಚೆಗೆ ತುಂಬಾ ಬ್ರೈಟಾಗಿ ಕಾಣ್ತಿದ್ದೀನಿ. ತುಂಬ ಬ್ರೈಟಾಗಿ ಕಾಣ್ತಿದ್ದೀನಿ. ಅದಕ್ಕೆ ರೀಸನ್ ಒಂದು ಸೋಪನ್ನ ಚೇಂಜ್ ಮಾಡಿದ್ದೀನಿ. ಆ ಸೋಪನ್ನ ಹೆಸರನ್ನ ಆಗಿರ್ಬೋದು, ಬ್ರ್ಯಾಂಡ್ ಆಗಿರ್ಬೋದು, ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ತೀನಿ. ನೋಡ್ತಿದ್ದೀರಲ್ಲ, ನನ್ನ ಮಗನೂ ಕೂಡ ಸಖತ್ ಕಲರ್ ಆಗಿದ್ದಾನೆ. ಅವನು ಕೂಡ ಅದನ್ನೇ ಯೂಸ್ ಮಾಡ್ತಿರೋದು. ಸಿಕ್ಕಾಬಟ್ಟೆ ಬ್ಲ್ಯಾಕ್ ಇದ್ದ, ಬಿಸಿಲಿಗೆ ತುಂಬಾ ಬ್ಲ್ಯಾಕ್ ಆಗಿದ್ದ. ನಾನು ಅಷ್ಟು ಸೋಪು ಇವಾಗ ಚೇಂಜ್ ಮಾಡಿರೋದ್ರಿಂದ ಅದೇ ಸೋಪನ್ನು ಕೂಡ ಅವನೇ ಯೂಸ್ ಮಾಡ್ತಿದ್ದಾನೆ. ಇವತ್ತು ಲಾಗ್ ಏನಪ್ಪ ಅಂತಂದರೆ, ಇವತ್ತು ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ಒಂದು ಕಂಟ್ರಿಗೆ ಹೋಗ್ತಾಯಿದ್ದೀವಿ. ಯಾವ ಕಂಟ್ರಿ, ಯಾವ ದೇಶಕ್ಕೆ ಹೋಗ್ತಿದ್ದೀವಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ನಾವು ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀವಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ, ನೆಕ್ಸ್ಟ್ ಸ್ಟೇಟ್. ಅದೇ ದೇಶ ಬಿಟ್ಟು ದೇಶ. ಕಂಟ್ರಿ ಸ್ಟೇಟ್ ಅಂದ್ರೆ ಊರು ಬಿಟ್ಟು ಊರು. ಇನ್ನೊಂದ್ಸಲ ಹೇಳು. ದೇಶ ಅಂದ್ರೆ ಕಂಟ್ರಿ ಅಂದ್ರೆ ದೇಶ ಬಿಟ್ಟು ದೇಶ, ಸ್ಟೇಟ್ ಅಂದ್ರೆ ಊರು ಬಿಟ್ಟು ಊರು, ವಿಲೇಜ್ ಅಂದ್ರೆ ಹಳ್ಳಿ ಬಿಟ್ಟು ಹಳ್ಳಿ. ಗೈಸ್, ಎಲ್ಲ ವಿಚಾರನೂ ಗೊತ್ತಿದೆ, ಬಟ್ ನನಗೆ ಉಚ್ಚಾರಣೆ ಹೇಳಕ್ಕೆ ಬರಲ್ಲ. ಉಚ್ಚಾರಣೆ ಮಾಡೋಕ್ಕೆ ಬರಲ್ಲ ಅಷ್ಟೇ. ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಇವತ್ತು ನೈಟು ನಾವು ಬಿಡ್ತಿದ್ದೀವಿ. ಅದಕ್ಕೆ ಹೋಗೋದಕ್ಕೆ ಏನೇನು ನಾವು ಏನಂತಾರೆ, ಹೋಗೋದಕ್ಕೆ ಏನೇನು ನಾವು ಪ್ರಿಪ್ರೇಷನ್ ಮಾಡ್ಕೊತೀವಿ ಅಂತ ನೀವು ಹೇಳ್ತಾ ಹೋಗ್ತೀನಿ. ಇವಳಿಗೇನಪ್ಪ ಮಾತಾಡೋಕ್ಕೆ ಬರೋಲ್ಲ ಅಂತ ಮಾತ್ರ ಅಂದ್ಕೋಬೇಡಿ. ಯಾಕೆಂದರೆ ನನಗೆ ಸಿಕ್ಕಾಬಡೆ ಮಾತಾಡೋಕ್ಕೆ ಬರುತ್ತೆ. ಕ್ಯಾಮ್ರಾ ಮುಂದೆ ಬಂದಾಗ ನನ್ನ ಗಂಟಲು ಕಿಚ್ಚಾಗುತ್ತೆ, ಗಂಟಲು ಹಿಡ್ಕೊಳ್ಳುತ್ತೆ, ಮಾತು ಹೊರಕ್ಕೆ ಬರೋಲ್ಲ ಅಂತಿದೆ. ಸೊ ಹಂಗಾಗಿ ನಾನು ಕೆಲವು ಮಾತುಗಳು ಗಂಟ್ಲಲ್ಲೇ ಸಿಗಾಕೊಂಡ್ಬಿಡುತ್ತೆ. ಇವಾಗ ನನ್ನ ಮಗ ಗುರಾಯಿಸ್ತಾವಳೆ ಏನೋ ಹೇಳ್ತೇವಳೆ ಅಂತ. ಇವಾಗ ನಾವು ಹೊರಗಡೆ ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಮಾಡ್ತೀವಿ ಅನ್ನೋದನ್ನ ನಿಮಗೆ ಹೇಳ್ತಾ ತೋರಿಸ್ತಾ ಹೋಗ್ತೀವಿ. ಸದ್ಯಕ್ಕೆ ನಾವು ಇವಾಗ ಹೋಗ್ತಿರೋದ್ರಿಂದ ಏನೇನು ತೊಗೊಂಡು ಹೋಗ್ತೀವಿ ಅನ್ನೋದನ್ನ ನಿಮ್ಮ ಮುಂದೆ ನಾವು ಹೇಳ್ತಾ ಹೋಗ್ತೀವಿ. ನನ್ನ ಮೇಕಪ್ ಸೆಟ್ ಫಸ್ಟ್ ಮೇನ್ ಬೇಕಾಗಿರೋದು, ನನ್ನ ಮೇಕಪ್ ಸೆಟ್. ಸೊ ಇದು ಇದ್ದರೆ ಚಿಕ್ಕ ಮಕ್ಕಳನ್ನಾದರೂ ತಡಿಬೋದು ಗೈಸ್, ಇಂಥವನ್ನ ತಡೆಯೋಕ್ಕಾಗಲ್ಲ. ಯಾಕಂದರೆ ಬೇಕಂತಲೇ ಸಮೆಂಟ್ ಮಾಡ್ತವೆ. ಅವರು ಮಾಡಲ್ಲ ಲಾಗು, ನಮಗೂ ಮಾಡೋಕ್ಕೆ ಕೊಡಲ್ಲ ಲಾಗ್. ಸಮೀರ್ ಹೇಳ್ತಾನ ನನಗೆ, ಅಲ್ಲ ಸಮೀರ್ ಹೇಳ್ತಾನ ನನಗೆ, ಹಾಯ್ ಹಲೋ, ನೀವು ಸಮೀರ್ ಲಾಗ್ ನೋಡ್ತಿದ್ದಾನೆ. ಹಾಯ್ ಹಲೋ ಲಾಗ್ ಏನೋ ಅಂತಾನೆ. ನಮ್ಮ ಭಯ್ಯ ಕ್ಯಾಬಿ ಬೋಲ್ತಿ. ನಾವು ಜಾಸ್ತಿ ನೋಡಲ್ಲ, ಇವನು ಜಾಸ್ತಿ ನೋಡಿದ್ರು. ವಾವ್, ಎಷ್ಟು ಯಾಕೆ ಕಪ್ ಬದುಕ್ತಿದೆ. ನಾನು ತೊಗೊತೀನಿ ಗೈಸ್, ಎಲ್ಲ ಇವನ ಪಾಲಿಗೆ ಹೋಗುತ್ತೆ. ಹೌದೇ, ನನ್ನದು ಎಲ್ಲ ಇವನೇ ತೊಗೊಂಡು ಹೋಗ್ತಾನೆ. ನನಗೆ ಪಾಲಿಸ್ ಮಾಡಿ ಮಸ್ಕ ಹೊಡೆದು ಅವನ ಪಾಲು ಮಾಡ್ಕೊತಾನೆ. ಫಸ್ಟ್ ನನ್ನ ಮೇಕಪ್ ಕಿಟ್. ಓಕೆ, ಅದನ್ನು ಬಿಟ್ಟರೆ ನಾನು ನೆಕ್ಸ್ಟು ಕೆಲವು ಡ್ರೆಸ್ಗಳನ್ನ ತೊಗೊಂಡಿದ್ದೀನಿ. ಓಕೆ, ಈ ಥರ ಡ್ರೆಸ್ ತೊಗೊಂಡಿದ್ದೀನಿ. ಕಲರ್ ಸಕ್ಕತ್ತಾಗಿ ಕಾಣುತ್ತೆ ಗೈಸ್. ಇದನ್ನು ನೈಟ್ ಉಟ್ಕೊಳ್ಳೋ ಅಥವಾ ಬೆಳಗ್ಗೆ ಮಾರ್ನಿಂಗ್ ಉಟ್ಕೊಳ್ಳೋ ಪ್ಲೀಸ್ ಹೇಳಿ ಅಂತ ಹೇಳ್ತೀನಿ. ನೀವು ಹೇಳೋ ಅಷ್ಟೊತ್ತಿಗೆ ನಾನೆಲ್ಲ ಹೋಗಿ ಬಂದಿರ್ತೀನಿ ಗೈಸ್. ಸೊ ಇದಕ್ಕೆ ಅಲ್ವಾ, ಸದ್ಯಕ್ಕೆ ಇದನ್ನೇ ತೆಗೆದಿಟ್ಕೊಂಡಿದ್ದೀನಿ. ನಾನು ಇಷ್ಟು ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ. ಓಕೆ, ನಾನು ಇದನ್ನು ಅದು ಮಣ್ಣಾಗೆಲ್ಲ ಅಗಲ ಹೋಗೋದು.
ಓಕೆ, ನೆಕ್ಸ್ಟು ಏನು ಇಟ್ಕೊತೀನಿ ಅಂತ ಹೇಳ್ತಾ ಹೋಗ್ತೀನಿ. ನಾನು ಯಾರ್ಯಾರು ಹೋಗ್ತಿದ್ದೀವಿ ನಾವು ಅಂತಂದರೆ ಟೋಟಲ್ 3 ಹೋಗ್ತಿದ್ದೀವಿ, 3 ಜನ ಹೋಗ್ತಿದ್ದೀವಿ. ನಮ್ಮ ಮನೆಯಿಂದ ಒಬ್ಬರು ನನ್ನ ಜೊತೆ ಬರ್ತಿದ್ದಾರೆ, ಹೊರಗಡೆಯಿಂದ ಇನ್ನೊಬ್ಬರ ಜೊತೆ ನನ್ನ ಜೊತೆ ಬರ್ತಿದ್ದಾರೆ. ಯಾರು ಏನು ಅಂತ ಗೆಸ್ ಮಾಡಿ ಅಂತ ಹೇಳ್ತಾ, ನಮ್ಮ ಮನೆಯ ಮುದ್ದು ಕಂದ ಇದು. ಇದ್ರ ಹೆಸರು ಅಮ್ಮು ಅಂತ. ನೋಡ್ತಿದ್ದೀರಲ್ಲ, ಕೆಲವು ವೀಡಿಯೋಗಳನ್ನೆಲ್ಲ ನಾನು ಬಿಟ್ಟಿರ್ತೀನಿ ನೋಡಿ, ಹೆಂಗೆ ನೋಡ್ತಾವಳೆ ನೋಡ್ರಿ. ಅಮ್ಮು, ಏ ಅಮ್ಮು ಇಲ್ಲೋಡಮ್ಮ, ಹಾಯ್ ನೋಡ್ರಿ ಎಷ್ಟು ಚೆನ್ನಾಗಿ ನೋಡ್ತಾವಳೆ ನೋಡ್ರಿ. ಹಾಯ್ ಹಾಯ್ ಹಾಯ್. ಓಕೆ ಗೈಸ್, ನಾನು ಇದನ್ನೆಲ್ಲ ಪ್ಯಾಕ್ ಮಾಡಬೇಕಂದ್ರೆ ಇದಕ್ಕೆ ಒಂದು ಬ್ಯಾಗು ಅಥವಾ ಸೂಟ್ ಕೇಸು ರೆಡಿ ಮಾಡ್ಕೋಬೇಕು. ಬನ್ನಿ ಬೇಗ ಹಿಂಗೆ ಬಂದು. ಓಕೆ ಗೈಸ್, ಕ್ಯಾಮರಾ ಹಿಡಿಯೋರಿಲ್ಲ, ನಾನು ಹಿಡ್ಕೋಬೇಕು. ಓಕೆ, ಇವಾಗ ನನ್ನ ಸೂಟ್ ಕೇಸ್ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಈ ಸೂಟ್ ಕೇಸಿಗೆ ಎಲ್ಲದನ್ನು ತುಂಬ್ಕೋಬೇಕು. ಬನ್ನಿ ಏನೇನು ಇಟ್ಕೊತೀನಿ ಅಂತ ಹೇಳ್ತಾ ಹೋಗ್ತೀನಿ. ಓಕೆನಾ? ಅವಾಗೆ ಹೇಳಿದ್ವಿ ಪಜ್ಜು ಕತ್ರಿ ತಂಬ. ಈ ಡ್ರೆಸ್ಸು 800 ರೂಪಾಯಿ ಗೈಸ್. ಜಾಸ್ತಿ ಆಯಿತು ಕಮ್ಮಿ ಆಯಿತು ಗೊತ್ತಿಲ್ಲ. ಏನು ತರ? ಕತ್ರಿ ಎಕ್ಸೆಲ್ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡಿದ್ದೀನಿ. ಇಲ್ಲಿದು ಭಾಳ ಸೇರ್ಕೋತವ ಅದು ಮತ್ತು ಬಟ್ಟಿಗೆ ಓದಿತ್ತು. ಓಕೆ ಡನ್. ಕ್ಯಾಮ್ರಾ ರನ್ ಆಗ್ತಿದೆ, ರನ್. ಹೀಗೆ ತಮ್ಮ ಕತ್ರಿ ಏ ಓಕೆ, ತೋರ್ಸಾಯ್ತು ಅಲ್ಲೇ. ಸ್ನಾನ ಮಾಡೋದು ನನಗೆ, ಸ್ನಾನ ಓಕೆ. ಹೆಂಗೋ ಮುಡ್ಚಿ ಇಟ್ಕೊತಿದ್ದೀನಿ. ಇದಕ್ಕೆ ಈ ಲಗ್ಗಿನ್ಸ್ ಒಂದು ರೆಡಿ ಆಗೋಯ್ತು. ನೆಕ್ಸ್ಟ್ ಏನಿಡ್ಲಿ ಹಾಂ ಓಕೆ. ಒಂದು ಜೊತೆ ಅಂತೂ ನನ್ನ ಬಟ್ಟೆ ಇಟ್ಕೊಂಡಾಯ್ತು. ಅಲ್ಲಿ ಈ ಸೀರೆನ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇದಕ್ಕೆ ಖರ್ಚು ಇದು. ಸೊ ಸಿಂಪಲ್ಲಾಗಿ ವೇರ್ ಮಾಡೋಣ. ಹಾಂ, ಮ್ಯಾಲೆ ಇಟ್ಟು ಬೇಗನೆ ಸಿಗುತ್ತೆ ಗಾಯ್ಸ್ ಈ ಥರ. ಒಂದೇ ಇನ್ನೇನು ಬೇಡ. ಮತ್ತು ಇಲ್ಲಿ ಅಲ್ಲಿ ಮುದ್ರಿಕೆಂದು ಅವನ್ನ ಅದ್ರ ಲಂಗನ ಅಲ್ಲ. ಸುಡಿ. ಅವನಿಗೆ ಬಟ್ಟೆ ಅದ ಮತ್ತು ಅವನಿಗೆ ತೊಗೊಳಕ್ಕೆ ಕೆಳಗೆ ಬಟ್ಟೆ ಇವಾಗ ನಾನು ಒಂದು ಜೊತೆ ಮಾತ್ರ ಇಟ್ಕೊಂಡು ಇನ್ನೊಂದು ಜೊತೆ ಬಟ್ಟೆ ಇಷ್ಟ ಆಗ್ತಿಲ್ಲ. ಮತ್ತೆ ಬೇರೆ ಜೊತೆ ಬರ್ತೀನಿ.
ಓಕೆ ಗೈಸ್, ಮತ್ತೆ ಇದೊಂದು ಜೊತೆ ಇಟ್ಕೊಂಡು ಕವರಲ್ಲಿ ಯಾಕಪ್ಪ ಇಟ್ಕೊತಿದ್ದಾರೆ ಅಂದರೆ ಎಲ್ಲ ಸುಟ್ಕೇಸ್ನು ಕಿತ್ತು ಹಾಕೋಕ್ಕಿಂತ ಸೇಫ್ಟಿ. ಇವತ್ತು ನೈಟ್ ಹೋಗ್ತೀವಿ, ಬೆಳಗ್ಗೆ ಮಾರ್ನಿಂಗ್ ಇಳಿತೀವಿ, ಅಲ್ಲಿ ಮಾರ್ನಿಂಗು ಸ್ನಾನ ಫ್ರೆಶ್ ಅಪ್ ಆಗೋದಕ್ಕೆ ಬೇಗ ಕೈಗೆ ಸಿಕ್ಬಿಡ್ಬೇಕು. ನಾವು ನಿಮಗೆ ಏನೇ ತೊಗೊತೀವಿ ಅಂದರೆ ಇವತ್ತು ಓಕೆ ನಾವು ಇದನ್ನು ಬೆಳಗ್ಗೆ ಉಟ್ಕೊಳ್ತೀವಿ ಅಂತ ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವ. ಸೊ ಬೇಗ ಕೈ ಸಿಗ್ತಾನೆ ಅನ್ನೋ ಕಾರಣ. ಸೊ ಉಪ್ಪು ಅನಿಸುತ್ತೆ. ಅವನು ಒಂದು ಕಡೆಗೆ ಇಟ್ಕೊಂಬಿಡು, ಒಂದು ಕಡೆಗೆ ಇಟ್ಕೊಳ್ಳಿ ಅವನ್ನ. ಅವನು ಬೇರೆ ಇಟ್ಟಿನಿ. ನಿನ್ನ ಒಂದು ಕಡೆಗೆ ಇಟ್ಕೆ. ಆಲ್ಮೋಸ್ಟ್ ಎಲ್ಲ ಇಟ್ಕೊಂಡಿದ್ದೀನಿ ಗ್ಯಾಸ್ನಲ್ಲಿ. ಓಕೆ, ಎಲ್ಲ ಏನೇನಾದರೂ ಜೊತೆನ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನೋಡೋಣ ಏನು ಆಗುತ್ತೆ ಅಂತ. ಸಾಕು ಅನಿಸುತ್ತೆ. ಫ್ರೆಶ್ ಆಗೋದಕ್ಕೆ, ಮುಖ ಒರೆಸ್ಕೊಳ್ಳೋದಕ್ಕೆ ಒಂದು ಟವಲ್ ಇಟ್ಕೊಳ್ಳೋಣ. ಓಕೆ ಬನ್ನಿ ಗೈಸ್. ಫಸ್ಟಿಗೆ ತೋರಿಸಿದಲ್ಲ ನನ್ನ ಮೇಕಪ್ಸ್, ಇದರಲ್ಲಿ ಜಾಸ್ತಿ ಏನೂ ಒಯ್ಯಲ್ಲ. ಮಾಯ್ಶ್ಚರೈಸರು, ಸನ್ ಕ್ರೀಮ್ ಅಂತೂ ಬೇಕೇ ಬೇಕು. ಯಾಕಂದರೆ ಇವಾಗ ವೆದರ್ ಹೆಂಗಿದೆ ಅಂದರೆ ಒಂದು ಸಲ ಮುಚ್ಕೊಳ್ಳುತ್ತೆ, ಆಮೇಲೆ ಬಿಸಿಲು ಬೀಳುತ್ತೆ. ಹಾಗಾಗಿ ಸೈಡ್ ಕ್ರೀಮ್, ಪೌಡರ್, ಕಾಜಲ್, ಪೆನ್ಸಿಲ್ ಎಲ್ಲ ಐಟಮ್ ನಮ್ಮಲ್ಲಿ ರೆಡಿ ಇದೆ. ನೆಕ್ಸ್ಟ್ ನಂದು ಇನ್ನೂ 2 ಐಟಮ್ ಇದೆ, ತಗೊಂಬರ್ತಿದ್ದೀರಿ. ಮನೆಗೂ ಎಲ್ಲ ಪ್ಯಾಕ್ ಮಾಡಾಯಿತು. ಸೊ ನೋಡ್ತಿದ್ದೀರಲ್ಲ, ಎಲ್ಲ ಪ್ಯಾಕಿಂಗ್ ಆಗೋಯಿತು. ಆಲ್ಮೋಸ್ಟ್ ನೈಟ್ ಹೊರಡಬೇಕು. ನೈಟ್ ಎಷ್ಟು ಗಂಟೆ ಹೋಗ್ತೀವೋ ಗೊತ್ತಿಲ್ಲ. ರಜಾ ಹಾಕಿದ್ದೀನಿ, 4 days ರಜಾ ಹಾಕಿದ್ದೀನಿ. ಸೊ ತುಂಬ ದಿನ ಆದಮೇಲೆ ನಾನು ಹೊರಗಡೆ ಹೋಗ್ತಿದ್ದೀನಿ. ನೋಡೋಣ ಏನೇನಾಗುತ್ತೆ, ಅಲ್ಲಿದ್ಮೇಲೆ ಏನೇನಾಗುತ್ತೆ ಅಂತ. ಓಕೆ, ಎಲ್ಲ ಆಲ್ಮೋಸ್ಟ್ ಮುಗಿತು. ಇದು ಸೆಲ್ಫಿ ಕಿಟ್ ನನ್ನ ಫ್ರೆಂಡ್ ಕೊಟ್ಟಿದ್ದು, ಯೂಸೇ ಮಾಡಿರಲಿಲ್ಲ. ಇವತ್ತು ಹೊರಗಡೆ ಹೋಗ್ತಿದ್ದೀವಲ್ಲ, ಸೊ ಹಂಗಾಗಿ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಇದನ್ನು ಕೊಟ್ಟಿರೋ ನನ್ನ ಫ್ರೆಂಡಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇದನ್ನು ಕೂಡ ಇದರಲ್ಲೇ ಪ್ಯಾಕಿಂಗ್ ಮಾಡೋಣ. ಯಾವ ವಸ್ತು ಯಾವ ಟೈಮಿಗೆ ಹೆಂಗೆ ಆಗುತ್ತೆ ಅಂತ ಗೊತ್ತಾಗಲ್ಲ ಬಯಸಲ್ಲ. ಎಲ್ಲದನ್ನು ಜೋಪಾನವಾಗಿ ಇಟ್ಕೋಬೇಕು. ಏನಪ್ಪ ಅಂದರೆ ಆಧಾರ್ ಕಾರ್ಡ್. ಎಮರ್ಜೆನ್ಸಿ ಕೆಲವು ಬಸ್ಸುಗಳು ಫ್ರೀ ಇರುತ್ತೆ, ಕೆಲವು ಬಸ್ಸುಗಳು ಫ್ರೀ ಹೋಗೋಕ್ಕಾಗಲ್ಲ. ಸೊ ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡು ಕೊಟ್ಟು ಹೋಗೋಕ್ಕಿಂತ ಅಲ್ಲಿ ಯಾವಾದರೂ ಬಸ್ಸುಗಳು ಫ್ರೀಯಾಗಿ ಸಿಕ್ಕರೆ, ಸಿದ್ದರಾಮಯ್ಯ ಅವರು ನಮಗೋಸ್ಕರನೇ, ಹೆಣ್ಮಕ್ಳಿಗೋಸ್ಕರನೇ ಫ್ರೀಯಾಗಿ ಓಡಾಡೋದಕ್ಕೋಸ್ಕರನೇ ಫ್ರೀ ಚಾರ್ಜ್ ಮಾಡಿದಾರಲ್ವ, ಹಂಗಾಗಿ ಹೆಂಗಾರ ಆಗಿ ಸೇಫ್ಟಿಗಂತ ಅದರ ಕಾರ್ಡನ್ನು ಯೂಸ್ ಮಾಡ್ತೀನಿ, ತೊಗೊಂಡಿದ್ದೀನಿ. ನಂದು ಆಲ್ಮೋಸ್ಟ್ ಎಲ್ಲ ಮುಗೀತು. ಬಜು ಇದ್ರಾಗ ಯಾವ್ದು ನಿನ್ನ ಬ್ರಷ್ ಕಲರ್ ನೋಡಿ ಗಾಯ್ಸ್, ಕಲರ್ ಇದ ಸಚ್ಚಿದ
ಇದು ಇವಂದಂತೆ. ಇವೆರಡರಲ್ಲಿ ಯಾವುದು ಅಂತ ಗೊತ್ತಿಲ್ಲ. ಓಕೆನಾ, ನಾನು ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಇಟ್ಕೊಂಡಿದ್ದೀನಿ. ನಾನು ಇವಾಗ ಒಂದು ನಾನು ಯೂಸ್ ಮಾಡ್ತೀನಲ್ಲ ಸೋಪ್ ಒಂದು ತೊಗೋಬೇಕು ಅಷ್ಟೇ. ಅದನ್ನ ಬಿಟ್ಟರೆ ಆಲ್ಮೋಸ್ಟ್ ನಮ್ಮದು ಪ್ಯಾಕಿಂಗ್ ಈಸ್ ರೆಡಿ ಗೈಸ್, ರೆಡಿ ನೋಡಿರಿ. ಬಿಡುವ ರೋಲ್ ರೋಲ್ ಆಗ್ತಿದೆ ಅಲ್ಲಿ ಹೊಸು ಪರ್ಸ್ ತುಂಬ ದುಡ್ಡು ಐತೆ ಕಂಬಾರ ಪೂಜೆ ಕೊಡ್ತೀನಿ ಬಿಡು. ನಾನು ಎಷ್ಟು ಕೊಡ್ತೀನಿ. ಓಕೆ ಗೈಸ್, ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತೀನಿ. ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನ ಪ್ರತಿಯೊಂದು ನಾನು ನಿಮಗೆ ವಿಡಿಯೋನ ಹಾಕ್ತಾ ಹೋಗ್ತೀನಿ. ಇಲ್ಲಿಗೆಲ್ಲ ಮುಗೀತು. ನೈಟ್ ಹೋಗುವಾಗ ಎಷ್ಟೊತ್ತಿಗೆ ಹೋಗ್ತೀವಿ ಅನ್ನೋದನ್ನ ಅಲ್ಲಿಂದ ಮತ್ತೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವ್ಲಾಗ್ನ ಮುಗಿಸ್ತಿದ್ದೀನಿ. ಪ್ಲೀಸ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಎಲ್ಲಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನಾನು ಸಿಗ್ತೀನಿ ಗಾಯ್ಸ್. ಓಕೆ, ಬಾಯ್.